ಚಂದ್ರನು ಸೂರ್ಯನು ಪಿತೃ ಸಮಾನನಾದರೆ ಸೂರ್ಯನು ಮಾತೃ ಸ್ವರೂಪನಾಗಿದ್ದಾನೆ, ಮಾತೃ ಸಮಾನನಾಗಿದ್ದಾನೆ. ಚಂದ್ರನು ಮಾತೃ ಸಮಾನನಾಗಿದ್ದಾನೆ, ಸ್ತ್ರೀ ರೂಪವನ್ನ ಹೊಂದಿರತಕ್ಕಂಥವನು. ಇವನಂತ ಸುಂದರನು ಮೂರು ಲೋಕದಲ್ಲಿ ಯಾರು ಇರಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಒಬ್ರು ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣ್ತಾರೆ, ಏನ್ ಲಕ್ಷಣ, ಈ ಮನುಷ್ಯನಿಗೆ ವಯಸ್ಸಾದ್ರೂ ಏನ್ ಲಕ್ಷಣ ಕಾಣ್ತಾ ಇದ್ದಾರೆ ಅಂದ್ರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು? ಚಂದ್ರ ಮಹಾದೇವ. ಚಂದ್ರ ಮಹಾದೇವನಿಂದಲೇ ಪ್ರತಿಯೊಬ್ಬ ಪ್ರಾಣಿಗೂ, ಪ್ರತಿಯೊಂದು ಪಕ್ಷಿಗೂ, ಪ್ರತಿಯೊಂದು ಪುಷ್ಪಗಳಿಗೂ ರೂಪ ಬರೋದು. ಹಾಗಾಗಿ ರೂಪವಂತರಾಗಿ ಬಾಳುವುದರಲ್ಲಿ ಸಂದೇಹವೇ ಇಲ್ಲ. ಮತ್ತೆ ಆರೋಗ್ಯವನ್ನು ಕೊಡತಕ್ಕಂಥವನು, ಮತ್ತೆ ಇವನು ಮೃತ್ಯುಕಾರಕನೂ ಆಗಿದ್ದಾನೆ. ಚಂದ್ರ ಜನ್ಮರಾಶಿಗೆ ಬಂದನೆಂದರೆ ಈ ಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರಬೇಕಾಗುತ್ತದೆ. ಆದ್ದರಿಂದ ಚಂದ್ರನನ್ನ ಆರೋಗ್ಯವಾಗಿಡಬೇಕು ಅಂದ್ರೆ ಚಂದ್ರನ ಪೂಜೆಯನ್ನು ಮಾಡಬೇಕು. ಯಾವ ರೀತಿ ಮಾಡಬೇಕು? ಸೋಮವಾರದ ದಿವಸ ಮಂಗಳ ಸ್ನಾನವನ್ನು ಮಾಡಿ ದಿವ್ಯಕರವಾದ ಮಡಿ ವಸ್ತ್ರಗಳನ್ನು ಬಿಟ್ಟು ಪರಮಾತ್ಮನ ಪೂಜೆಯನ್ನ, ಪರಮಾತ್ಮನ ಧ್ಯಾನವನ್ನ, ಭತ್ತವನ್ನು ಧಾನ್ಯವಾಗಿಟ್ಟು, ಮುತ್ತುಗದ ಪತ್ರೆಯನ್ನ ಅರ್ಪಿಸಿ, ಬಿಳಿಯ ಪುಷ್ಪ, ಬಿಳಿಯ ವಸ್ತ್ರ ಇವುಗಳನ್ನ ಅರ್ಪಿಸಿ ಮತ್ತು ಮೊಸರು ಅನ್ನವನ್ನು ತಯಾರಿಸಿ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಿದ್ದೇ ಆದ್ರೆ, ಈ ಧಾನ್ಯವನ್ನ ದಾನವಾಗಿ ನೀಡಿದ್ದೇ ಆದ್ರೆ ಅವರ ಮನೆಯಲ್ಲಿ ಎಲ್ಲರೂ ಆರೋಗ್ಯವಂತರಾಗಿ ಬಾಳುವುದರಲ್ಲಿ ಸಂದೇಹವೇ ಇಲ್ಲ ಎಂಬುದಾಗಿ ಹೇಳುವಾಗ ಆ ಚಂದ್ರದೇವನಿಗೆ ನನ್ನ ಕೋಟಿ ನಮಸ್ಕಾರಗಳೆಂಬುದಾಗಿ ತಿಳಿಸಿದ್ದಾರೆ. ಚಂದ್ರದೇವನ ಪಾದಾರವಿರಲಿ ಗೋವಿಂದು. ಮೂರನೆಯ ಪಂಡಿತನಾದರೂ ಇದ್ದು ನಿಂತು ಮಂಗಳನ ವಿಚಾರವನ್ನು ಹೇಳ್ತಾ ಇದ್ದಾರೆ. ದೂರ ಜಗವೇದು ಕೇಳು ಪರಕವಿ, ದೂರ ಜಗವೇದು ಕೇಳು ಪರಕವಿ, ಆಯುವರಿಗರು ಇವನ ಬಗೆಗಳು. ಜಗವೇದು
ಕ್ರೂರಿಯೂ ಆಗಿದ್ದಾನೆ, ಒಳ್ಳೆಯವನು ಕೂಡ. ಆಚಾರ್ಯ ಜಾತಿಯಲ್ಲಿ ಜನಿಸಿದ ಈ ಮಂಗಳನು ಒಲಿದು ಬಂದರೆ ಆ ಮನೆ ಬಂಗಾರ ಆಗುತ್ತೆ. ಮತ್ತೆ ಭೂಮಿ ವಿಚಾರದಲ್ಲಿ ನಮಗೆ ಒಳ್ಳೇದಾಗ್ಬೇಕು ಅಂದ್ರೆ ಈ ಮಂಗಳನ ಕರುಣೆ ಇರಬೇಕು. ಭೂಮಿ ಕೊಂಡಾಗ ಮತ್ತೆ ಭೂಮಿ ಒಲಿದು ಬರಬೇಕು. ಆ ಭೂಮಿಯಲ್ಲಿ ಏನೇ ಫಸಲಿಟ್ರು ಅದು ನಮ್ಮ ಕೈ ಸೇರ್ಬೇಕು. ಇದು ಮಂಗಳ. ಇದಕ್ಕೆಲ್ಲ ಕಾರಣ ಧನಧಾನ್ಯ ಸಂಪತ್ತು ಕೊಡ್ತಕ್ಕಂಥವನು ಈ ಮಂಗಳ ಭೂಮಿ ಪುತ್ರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಅಗ್ನಿಕಾರಕನು ಕೂಡ, ರೋಗಕಾರಕನು ಕೂಡ. ಈ ಮಂಗಳನೇನಾದರೂ ಕ್ರೂರನಾಗಿ ಬಂದ್ರೆ ಬಹಳ ರೋಗಕ್ಕೆ ನಾವು ತುತ್ತಾಗಬೇಕಾಗತ್ತೆ. ಮತ್ತೆ ಅಗ್ನಿಕಾರಕ ಅಂದ್ರೆ ಹೊಟ್ಟೆ ಉರಿ, ಕಣ್ಣುರಿ, ಕಾಲೂರಿ ಬಹಳವಾಗಿ ಬರುತ್ತೆ, ಚರ್ಮ ವ್ಯಾಧಿ ಬರುತ್ತೆ. ಹಾಗಾಗಿ ಮಂಗಳನನ್ನ ಬಿಡದೆ ಯಾರು ಧ್ಯಾನ ಮಾಡ್ತಾ ಇದ್ದಾರೆ, ಮಂಗಳ ಮಹಾದೇವ ಅಂತ ಹೇಳಿ ಕೈ ಮುಗಿದ್ರೆ ಸಾಕು. ದಿನನಿತ್ಯ ಮಂಗಳ ದೇವಾಯ ನಮಃ, ಮಂಗಳ ದೇವತಾಭ್ಯೋ ನಮಃ ಎಂಬುದಾಗಿ. ಮತ್ತೆ ಈ ಮಂಗಳನಿಗೆ ಮಂಗಳವಾರದ ದಿವಸ ತೊಗರಿ ಕಾಳನ್ನು ಧಾನ್ಯವಾಗಿ ಇಟ್ಟು ಕಗ್ಗಲಿ ಪತ್ರೆಯನ್ನು ಅರ್ಪಿಸಿ ಕೆಂಪು ವಸ್ತ್ರ, ಕೆಂಪು ಪುಷ್ಪ ಮತ್ತೆ ಖಾರವಾದ ಆಹಾರ, ಸಿಹಿಯಾದ ಆಹಾರವನ್ನು ತಯಾರಿಸಿ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಿದ್ದೇ ಆದ್ರೆ ಅವನು ಒಲಿದು ನಮಗೆ ಆರೋಗ್ಯ ಭಾಗ್ಯವನ್ನು ಕೊಡುವುದರಲ್ಲಿ ಸಂದೇಹವಿಲ್ಲ ಮಹಾಪ್ರಭು. ಈ ಮಂಗಳನೇ ಬಹಳ ಶ್ರೇಷ್ಠ ಎಂಬುದಾಗಿ ಹೇಳುವಾಗ ಮಂಗಳ ಮಹಾದೇವರ ಪಾದಾರವಿಗತಿ ಗೋವಿಂದ. ಜೈ ಗುರು ಮಂಗಳ ಪಾದನಾಮತಿ ಮುಂದೆ ಬುಧನ ವಿಚಾರವನ್ನು ಹೇಳ್ತೀನಿ ಕೇಳು ಅಂತೇಳಿ ಇನ್ನೊಬ್ಬ ಪಂಡಿತ ಎಂದು ಹೇಳ್ತಾ ಇದ್ದಾನೆ. ನಾಲ್ಕನೇ ಪಂಡಿತ ಬುಧನೆಂಬ ಗ್ರಹ ತಾನು ಫಲವಂತ ಕೇಳಯ್ಯ. ಬುಧನೆಂಬ ಗ್ರಹ ತಾನು ಫಲವಂತ ಕೇಳಯ್ಯ. ಅಂದಾಗೆ ಕಾರ್ಯವನು, ಅಂದಾಗೆ ಕಾರ್ಯವನು ಕೊಡುವನು ಇವನು. ಬುಧನಿಂದ ಏನಾಗುತ್ತೆ ಈ ಜಗತ್ತಿನಲ್ಲಿ? ಬುಧನಿಂದ ಏನಾಗುತ್ತಪ್ಪ ಅಂದ್ರೆ ಧನ ಧಾನ್ಯ ಸಂಪತ್ತನ್ನ ಮತ್ತೆ ನಮಗೆ ಹಣಕಾಸು ಹೆಚ್ಚು ಫಲ ಸಿಗಬೇಕು ಅಂದ್ರೆ, ನಮಗೆ ದಕ್ಷಿಣೆ ಸಿಗ್ಬೇಕು ಅಂದ್ರೆ, ಲಕ್ಷ್ಮಿ ಒಲಿಸಿ ಕೊಡ್ಬೇಕು ಅಂದ್ರೆ ಈ ಬುಧನು ಹೌದು ಹಣಕಾಸಿನ ಮಂತ್ರಿ. ಈ ವರ್ಷ ಅವನೇ ನಮಗೆ ಗೊತ್ತೇ ಅಲ್ಲ ಒಂದಷ್ಟು ಹಣಕಾಸನ್ನ ಹೊಂದಿಸಿಕೊಡ್ತಕ್ಕಂಥವನು ಮತ್ತೆ ಸಂಸಾರದಲ್ಲಿ ನೆಮ್ಮದಿಯನ್ನು ನೀಡತಕ್ಕಂಥವನು ಈ ಬುಧ. ಸಂಸಾರದಲ್ಲಿ ಒಡಕುಂಟಾಗಿದ್ರೆ ಈ ಬುಧನ ಪೂಜೆಯನ್ನು ಮಾಡಿದ್ದೆ ಆದ್ರೆ, ಬುಧನ ಧ್ಯಾನವನ್ನು ಮಾಡಿದ್ದೆ ಆದ್ರೆ ಗಂಡ ಹೆಂಡತಿ ಸಹಬಾಳ್ವೆಯಿಂದ ಆ ಮನೆಯಲ್ಲಿ ಬಾಳ್ತಾರೆ. ಯಾವುದೇ ಕಿತ್ತಾಟ ಜಗಳ ಇರೋದಿಲ್ಲ. ಮತ್ತೆ ಲಕ್ಷ್ಮಿಯ ಅನುಕೂಲ ಆಗುತ್ತೆ ಈ ಬುಧನಿಂದ. ಮತ್ತೆ ಬುದ್ಧಿಶಕ್ತಿಯನ್ನ ನೀಡ್ತಾನೆ ಈ ಬುಧ ಮಹಾದೇವ. ಹಾಗಾಗಿ ಬುಧನಿಗೆ ಏನ್ ಮಾಡ್ಬೇಕು? ಬುಧವಾರದ ದಿವಸ ಮಂಗಳ ಸ್ನಾನವನ್ನು ಮಾಡಿ ಹೆಸರು ಕಾಳನ್ನ ಧಾನ್ಯವಾಗಿಟ್ಟು ಉತ್ತರಾಣಿ ಪತ್ರೆಯನ್ನ ಅರ್ಪಿಸಿ ಹಸಿರು ಬಣ್ಣದ ವಸ್ತ್ರವನ್ನ ಪರಮಾತ್ಮನಿಗೆ ಅರ್ಪಿಸಿ ಮತ್ತೆ ಸಿಹಿಯಾದ ಆಹಾರವನ್ನು ತಯಾರಿಸಿ ಪರಮಾತ್ಮನ ಪೂಜೆಯನ್ನ, ಪರಮಾತ್ಮನ ಧ್ಯಾನವನ್ನು ಮಾಡಿ ನೈವೇದ್ಯವನ್ನು ಮಾಡಿದ್ದೇ ಆದ್ರೆ, ಧೂಪ ದೀಪಗಳಿಂದ ನೈವೇದ್ಯವನ್ನು ಮಾಡಿದ್ದೇ ಆದ್ರೆ ಒಲಿದು ಉತ್ತಮವಾದ ಭಾಗ್ಯ ಸಂಪತ್ತನ್ನು ನಮಗೆ ಕೊಡುವುದರಲ್ಲಿ ಸಂದೇಹವಿಲ್ಲ ಮಹಾರಾಜ. ಈ ಬುಧನೇ ಬಹಳ ಶ್ರೇಷ್ಠನೆಂಬುದಾಗಿ ಹೇಳ್ತಾ ಇದ್ದಾರೆ. ಬುಧ ಮಹಾದೇವರ ಪಾದಾರವಿಗತಿ ಗೋವಿಂದ. ಜೈ ಗುರು ಮಂಗಳ ಪಾರ್ವತಾಪದೇ. ಇಲ್ಲ, ಗುರುವಿನ ಒಂದು ರಾಶಿಯನ್ನ ನಾವು ಹೇಳ್ತೇವೆ, ಗುರುವಿನ ಒಂದು ಬಲವನ್ನು ಹೇಳ್ತೇವೆ ಎಂಬುದಾಗಿ ಆ ಗುರುವಿನ ಧ್ಯಾನವನ್ನು ಮಾಡುತ್ತಾ ಗುರುವಿನ ಪೂಜೆಯನ್ನ ಯಾವ ರೀತಿ ಹೇಳ್ತಾ ಇದ್ದಾರೆ? ಗುರು ಮಗ ಶ್ರೇಷ್ಠ ಗೆಳೆಯ ಮಗ. ಸ್ವಲ್ಪ ಕಡಿಮೆ. ಗುರು ಮಗ ಶ್ರೇಷ್ಠ